ಗೊತ್ತದ, ನಮಗೆ ಗೊತ್ತದ. ಆದರೆ ಏನು ರೆಸಲ್ಯೂಷನ್ ಎಷ್ಟು ಬರ್ತದೆ ರೆಸಲ್ಯೂಷನ್ ಬೇರೆ ಇಲ್ಲ. ನಾ ಹೇಳ್ತಾ ಇರೋದು ಒಂದೇ ಏನಪ್ಪ ಅಂತಂದ್ರೆ, ಈ ಸಂದರ್ಭದಲ್ಲೇ ವಿಶೇಷವಾಗಿ ಈ ದ್ವೇಷ ಭಾಷೆನ ನಿಯಂತ್ರಣ ಮಾಡಬೇಕಾಗ್ಯದ. ಅದು ಆದರೆ ಭಾಳ ಉತ್ತಮ. ಅದಕ್ಕೆ ಪೂರಕವಾಗಿ ನೀವು ಏನು ಚರ್ಚೆ ಮಾಡ್ತೀರ ಮಾಡಿರಿ, ವಿರೋಧ ಮಾಡಿರಿ. ಆದರೆ ಅದು ಒಟ್ಟ ಬೇಡ ಅನ್ನೋದು ಹೇಳೋದು ಏನಂದ್ರೆ ಅದು ಅಸಾಧ್ಯದ ಮಾತು, ಅದು ಅನಿವಾರ್ಯದ ಅನ್ನೋ ಮಾತನ್ನು ಹೇಳ್ತಾ, ಮೊದಲಿಗರು ತಮ್ಮ ವಿಚಾರಗಳನ್ನು ಸ್ಫುಟಿಸಲಿ. ಇದರಲ್ಲಿ ದೋಷ ಹೇಳಿದ ಮಸೂದೆಯಲ್ಲಿ ಮೊದಲು ಓದಲಿ, ನೋಡಿ, ಚರ್ಚೆ ಮಾಡಲಿ. ಅಂದರೆ BJP ಮತ್ತು JDS ಅವರು ಇದ್ದಾರೆ, ಅವ್ರದ್ದು ದೋಷಗಳನ್ನೆಲ್ಲ ಮಾತಾಡಿ ತೆಗೆದು ಹಾಕೋ ಪ್ರಯತ್ನ ಮಾಡ್ತಾರೆ. ಇನ್ನು ಈಗ ಅಂದ ತಕ್ಷಣ ಹೇಳಿದ ಕಾನೂನು ಆಗಲಿಲ್ಲ, ಅದನ್ನು ಚರ್ಚೆ ಆಗ್ತದೆ ಎರಡೂ ಸಭೆಗಳಲ್ಲೇ, ಮೇಲ್ಮನೆ ಮತ್ತು ಕೆಳಮನೆಯಲ್ಲೇ. ಆಮೇಲೆ ಅದು ಒಪ್ಪಿಗೆ ಹೋಗ್ತದೆ. ರಾಜ್ಯಪಾಲರು ಒಪ್ಪಬೇಕು. ರಾಜ್ಯಪಾಲರು BJP ಅವರು ಇದ್ದಾರೆ ಇವತ್ತು, ಆ ಕೇಂದ್ರ ಸರ್ಕಾರ ಬಂದಂಥವ್ರು. ಒಂದು ಆನಂತರ ರಾಷ್ಟ್ರಪತಿಯವ್ರಿಗೆ ಹೋಗ್ಬೇಕು. ಅಲ್ಲಿವರೆಗೆ ಅಂಕಿತ ಆಗುವುದು ಸಹಿತ ಅಷ್ಟೇ ಕಷ್ಟ ಅದ. ಆ ಮಾತು ಬೇರೆ. ಏನೋ ಇರಲಿ, ದ್ವೇಷ ಭಾಷೆನ ತಡೆ ಮಾಡೋಸಕ್ಕೆ ಇದೊಂದು ದಿಟ್ಟ ಹೆಜ್ಜೆ. ಇದು ಇವತ್ತಿನ ಕಾಂಗ್ರೆಸ್ ಸರ್ಕಾರ ಯಾರೂ ಮಾಡಲಿಲ್ಲ ಅದನ್ನು, ದಿಟ್ಟ ಹೆಜ್ಜೆ. ಅದಕ್ಕೆ ಪೂರಕವಾಗಿ ಅದರಲ್ಲಿ ಮಾರಕಗಳೇನಿದ್ರೆ ಹೇಳಿ ಅದರ ಅವು ಕಟ್ ಮಾಡಿಕೊಂಡ ಉತ್ತಮವಾದಂಥ ಒಂದು ದ್ವೇಷ ಭಾಷೆನ ತಿಳಿಯುವಂಥ ಕಾನೂನು ಮಾಡುವಲ್ಲೇ ನಮ್ಮ ಮುತಾಲಿಕರು, ಪ್ರಮೋದ್ ಮುತಾಲಿಕರಾಗಿರ್ಬೋದು, ಅದೇ ವಿಚಾರಧಾರಿಯ ಮುಸಲ್ಮಾನರಾದಂಥ ಯಾರೋ ವ್ಯಕ್ತಿಗಳಾಗಿರ್ಬೋದು, ಅವರು ಸಲಹೆ ಸೂಚನೆ ಕೊಟ್ಟು ತಿದ್ದಿ ಅದರ ಕಾನೂನು ಬೇಕನ್ನೋದು ಕಾಲದ ಅನಿವಾರ್ಯ. ಏನಿತ್ತು ನೀವು ಇದಕ್ಕೆ ಇದನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ಮಾಡಿ. 16 ನ್ಯೂಸ್ ಅರ್ಥ ತಿಳಿಸಿದ್ದಾರೆ. ಸತ್ಯದ ಕೈಗಳಲ್ಲಿ ವಂದನೆಗಳು.